ಶಕುನಿ, ಏನಾಯ್ತು ನಿನ್ನ ಪ್ರತಾಪ? ಏನಾಯ್ತು ನಿನ್ನ ಕ್ಷಮತ? ನೀನು ಮಾಡಿದ ಪ್ರತಿಜ್ಞೆಯನ್ನು ಮರೆತು ಈ ರೀತಿ ಮೌನವಾಗಿರುವುದು ಸರಿಯೇ ಶೋಭರಾಜ? ಸರಿಯೇ? ಯಾರು ಯಾರು ಸದ್ದು ಈ ಶೋಭದ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲೆಗಳೆಯುತ್ತಿರುವ ಅಧಮ ಮರಳೆ ಸದ್ದು? ದಗ ದಗ ನೆದ್ದಿದೆ ದೇಹದ ಜಾಲೆ, ದಯಿಸುತ್ತಿದೆ ಲೋಕದ ಕಹಳೆ. ದಗ 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 ನೆದ್ದಿದೆ ದೇಹದ ಜಾಲೆ, ದಯಿಸುತ್ತಿದೆ ಲೋಕದ ಕಹಳೆ. ಸೌರಸ್ವರ ಅಣ್ಣ ತಮ್ಮಂದಿರು 100 ಬರು ನಾವು. ದಗ 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 ನೆದ್ದಿದೆ ದೇಹದ ಜಾಲೆ, ದಯಿಸುತ್ತಿದೆ ಲೋಕದ ಕಹಳೆ. ದಯಿಸುತ್ತಿದೆ ಲೋಕದ ಕಹಳೆ. ಅಣ್ಣ ತಮ್ಮಂದಿರು 100 ಬರು ನಾವು, ನಮಗೊದಗಿದೆ ಸರಮನೆ ಸಾವು. ಪರಸ್ಪರ ಅಣ್ಣ ತಮ್ಮಂದಿರು 100 ಬರು ನಾವು, ನಮಗೊದಗಿದೆ ಸರಮನೆ ಸಾವು. ದಗ 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 ನೆದ್ದಿದೆ ದೇಹದ ಜಾಲೆ, ದಯಿಸುತ್ತಿದೆ ಲೋಕದ ಕಹಳೆ. ಎಮ್ಮನು ದುರ್ಯೋಧನನು ಸೆರಮನೆಯಲ್ಲಿ ಇಟ್ಟನು ಅಮ್ಮನು. ಸೋಲಿಸಿ ಎಮ್ಮನು ಕುರುಪತಿಯೋ ಸೆರಮನೆಯಲ್ಲಿ ಇಟ್ಟನು ನಾನು. ದಗ 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 ನೆದ್ದಿದೆ ದೇಹದ ಜೋಲೆ, ದಯಿಸುತ್ತಿದೆ ಲೋಕದ ಕಹಳೆ. ದುರ್ಯೋಧನ ಈಶ್ವರ ಏನಿ ಕುಕ್ಷಿ ಬಗೆವ ಕುವಕ ಕರ್ಕಸ ಕಂಠದ ಕೇಕೆ, ಏನಿ ಪ್ರಳಯ ಜೋಲೆ ಪಾಂಡವರ ಯುದ್ಧವನ್ನು ಪ್ರಚೋದನೆಗೈತಿರುವ ಅಧಮ ಮರಳುಗಳೇ ಎದ್ದು ಅಖಂಡ ಬರದ ಖಂಡಕ್ಕೆ ಕುವಕ ಕುಕ್ಷಿ ಕಥೆಯ ಪ್ರವೀಣ ಆಶ್ಚರ್ಯನಾದ ಈ ಶಕುನಿಯೊಡನೆ ನಿಮಗ ಸರಸ ಸಲ್ಲಾಪವೇ? ಗಾಂಧಾರ ವಂಶೋದ್ಧಾರಕರು ಹಾಗೂ ಈ ಶಕುನಿಯಿಂದ ಗಾಂಧಾರ ವಂಶೋದ್ಧಾರಕನಾದ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಮಾತ ದುರ್ಜಾತ ದುರ್ಳ ದುರ್ಯೋಧನೇ ಕೇಳು. ಅಂದು ನೀನು ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕಗ್ಗತ್ತಲೆ ಕಾರಾಗಾರದಲ್ಲಿ ನಿಲ್ಲಿಸಿದರ ದಿನಕ್ಕೆ 1 ಇಡೀ ಅನ್ನ 1 ಒಳ ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಕೂಳನ್ನು ಆ ನನ್ನ ಸಹೋದರರು ನನಗರ್ಪಿಸಿ ಒಬ್ಬೊಬ್ಬರಾಗಿ ಹತರಾದರು ಶ್ರೀಯೋಧರ. ಆ ನನ್ನ ಸಹೋದರು ನೀಡುತ್ತಿದ್ದ ಆ 1 ಇಡೀ ಅನ್ನವನ್ನು ನನಗೊಪ್ಪಿಸಿ ತಾವೆಲ್ಲರೂ ಹತರಾದರು. ಆದರೂ ಚಿಂತೆ ಇಲ್ಲ ಕೌರವೇಶ್ವರ, ನಿನ್ನನ್ನು ಓಡಿಗಡಿಗೂ ಅಡ್ಡದಾರಿಯನ್ನು ಹಿಡಿಸುತ್ತಾ ನಿನಗಾಗಿ 1 ನಿಮಿಷರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸುವನು ಕೌರವೇಶ್ವರ. ಹೊಳಬೇಡಿರಿ 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 ನನ್ನ ಭಾಗ್ಯ ಸಹೋದರರೇ, ಹೊಳಬೇಡಿರಿ. ಉಳಿದಿರುವುದು ನಿಮಗಾಗಿ. ಹೊಳಬೇಡಿರ ಎಲ್ಲ ಹತಭಾಗ್ಯ ಸೋದರರೇ, ಉಳಿದಿರುವೆನು ನಾ ನಿಮಗಾಗಿ.
ನಿಮ್ಮ ಉಳಿವಿಗಾಗಿ ಸಹೋದರರೇ ದುರುಳ ದುರ್ಯೋಧನ ಮಾಡಿದ ಮೋಸಕ್ಕೆ ಪರಮೇಶ್ವರ ದುರುಳ ದುರ್ಯೋಧನ ಮಾಡಿದ ಮೋಸಕ್ಕೆ ಹೃದಯ ಸಂತಾಪವು ದಯಿಸುತ್ತಲಿರುವುದು ಹೃದಯ ಸಂತಾಪವು ದಯಿಸುತ್ತಲಿರುವುದು ಕಳಬೇಡಿರೋ ಎನ್ನ ಭಾಗ್ಯ ಸೋದರರೇ ಪರಮೇಶ್ವರ ಕೆರಳಿಸಿ ಪಾಂಡವ ಕೌರವ ಯೋಧರ ಕೆರಳಿಸಿ ಪಾಂಡವ ಕೌರವ ಯೋಧರ ಸತ ಸಹೋದರರ ಹತ ಮಾಡಿಸುವೆನು ನಾ ಸತ ಸಹೋದರರ ಹತ ಮಾಡಿಸುವೆನು ನಾ ಹಳಬೇಡಿರೋ ಎನ್ನ ವೀರ ಸೋದರರೇ 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 ದುರುಳ ದುರ್ಯೋಧನನೇ ಕೇಳು, ನಿನ್ನ 99 ಮಂದಿ ತಮ್ಮಂದಿರ ಚಿನ್ನ ಮುಂಡಲ ನರಕದಲ್ಲಿ ನಿಮ್ಮನ್ನು ನಿರಂಜನಗೊಳಿಸುವೆನು. ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ಯೋಧರ ನಿನಗಾಗಿ ಒಂದು ನಿಲ್ಲಿಸಲು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸುವರು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಅಲ್ಲವಯ್ಯ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ಕೌರವೇಶ್ವರ. ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವ? ಚಿಂತೆಗೆ ಕೌರವೇಶ್ವರ. ಆಗಲೇ ಜಯದತ್ತ ಕುತೂಹಲಮಾದಿಗಳು ಸೈನ್ಯ ಸಮೇತರಾಗಿ ಯುದ್ಧಕ್ಕೆ ಹೊರಡರೆಂದು ಈ ದಿನ ದೂತನು ಸಮಾಚಾರವನ್ನು ತಂದಿರಲವೇ ಕೌರವೇಶ್ವರ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ಕೌರವೇಶ್ವರನ ಸಹಾಯ ಸೂರನು ಹನ್ನೆರಡು ತೋಳುಗಳ ಬಲದಿಂದ ಇಡೀ ಪಾಂಡವರ ಸೈನ್ಯವನ್ನೇ ಧ್ವಂಸ ಮಾಡಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಚೈತ್ಯ ಕಲಹ ಇವು ಉಚಿತವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನ ಶೂನ್ಯತೆಯಿಂದ ನಾನು ಆತನ ಮಾತನ್ನು ನಿರಾಕರಿಸಿದನು ಮಾವ. ಕೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಯೇ ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಆಲೋಚನ ಅರ್ಹವಲ್ಲ ಶಿಯೋಧನ. ಅಗ್ರಜ, ಸಹೋದರ, ಬಲ ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ಬಲ ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ವೈರಿದ ಸೂರರು ಪಾಂಡು ಕುಮಾರರು. ಅಗ್ರಜ, ಸಹೋದರ, ವೈರಿದ ಸೂರರು ಪಾಂಡು ಕುಮಾರರು ಆಸೆಯಗೊಳಿಸು ಮೋಸವಾಗೊಳಿಸುವೆ. ಅಗ್ರಜ, ಸಹೋದರ, ಆಸೆಯಗೊಳಿಸು ಮೋಸವಾಗೊಳಿಸುವೆ. ಬಲ ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ಬಲ ಹಾರಾಟ ನಿಲ್ಲಿಸುವೆ ವೈರಿ ಜನಗಳ. ರಾಜ, ಸಹೋದರ, ಹೆಂಡತಿ ಮಾನವ ರಕ್ಷಿಸಲಾರದ ಅಲಮನ ಭೀಮನ ಮದವನ ಮುರಿಯುವೆ. ಹೆಂಡತಿ ಮಾನವ ರಕ್ಷಿಸಲಾರದ ಅಲಮನ ಭೀಮನ ಮದವನು ಮುರಿಯುವೆ. ಬಲ ಹಾರಾಟ, ಬಲ ಹಾರಾಟ, ಬಲ ಹಾರಾಟ ನಿಲ್ಲಿಸುವೆ
ವೈರಿ ಜನಗಳ ಅಗ್ರಜ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ ಅಗ್ರಜ. ಏನು ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೋಗು ತಮ್ಮ, ಸತ್ಕಾರಕ್ಕೆ ಸಿದ್ಧನಾಗು. ಅತಿಥಿ ಸತ್ಕಾರ, ಕಳ್ಳ ಕೃಷ್ಣನಿಗೆ ಅತಿಥಿ ಸತ್ಕಾರ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಅಗ್ರಜ. ಸಹೋದರ ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು. ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದು ಈ ರಾಜ್ಯದಳು. ನಾಡು ದೊರೆಯದು ಕಾಡಿಗೋಗಲಿ ಸೇರಲಾಗದು ಈ ರಾಜ್ಯದಳು. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಅಗ್ರಜ. ಸಹೋದರ ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಮೆರೆಯುವೆ ಇದರೆಯೊಳಗೆ. ಭ್ರಷ್ಟ ಪಾಂಡವರ ಮುಷ್ಟಿಯಿಂದಲೇ ಮೆಟ್ಟಿ ಮೆರೆಯುವೆ ಇದರೆಯೊಳಗೆ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು ಬೇಡ ಬೇಡ ಬಲು ಬೇಸರವು. ಅಗ್ರಜ, ಆ ದರ್ಪಿತ ಗೋಪಾಲಕನು ನಮ್ಮ ಸರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ದಾಸಿ ಪುತ್ರನ ಮುರುಗು ಜೋಪಡಿಯನ್ನು ಆಶ್ರಯಿಸಿದನಂತೆ. ಅವನದು ಎಷ್ಟೊಂದು ಅವಹೇಳನ ಅಗ್ರಜ, ಅವನದು ಎಷ್ಟೊಂದು ಅವಹೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ನಾಳೆ ವಿದುರನ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ತಮ್ಮ, ಅತಿಥಿ ಸತ್ಕಾರ ಸಿದ್ಧನಾಗು. ಆ ಕಳ್ಳ ಕೃಷ್ಣನಿಗೆ ಸತ್ಕಾರ, ಆ ಕಪಡಿಗೆ ಸತ್ಕಾರ, ಆ ಮಾಯಾವಿಗೆ ಸತ್ಕಾರ. ಸಹೋದರ ಬರಲಿ. ಬಲ ಅಗ್ರಜ, ಬಲ ಅಗ್ರಜ, ಬರದಿ ಕೊಲ್ಲುವೆನವನ, ಬರದಿ ಕೊಲ್ಲುವೆನವನ, ಬರದಿ ಕೊಲ್ಲುವೆನವನ. ಬಲ ಅಗ್ರಜ, ಬಲ ಅಗ್ರಜ, ಬರದಿ ಕೊಲ್ಲುವೆನವನ, ಬರದಿ ಕೊಲ್ಲುವೆನವನ, ಬರದಿ ಕೊಲ್ಲುವೆನವನ. ಅಗ್ರಜ ಸಹೋದರ ಕಳ್ಳ ಕೃಷ್ಣನ ಕಾಡಿ ರಣದಳು ಬಣ್ಣಗೆರೆದುವ ಬರದಳು ನಾನು. ಕಳ್ಳ ಕೃಷ್ಣನ ಕಾಡಿ ರಣದಳು ಬಣ್ಣಗೆರೆದುವ ಬರದಳು ನಾನು. ಮಂಡರರುಂಡವ ಖಂಡಿಸಿ ಕೊಲ್ಲುವೆ, ಮಂಡರರುಂಡವ ಖಂಡಿಸಿ ಕೊಲ್ಲುವೆ. ಬಲ ಅಗ್ರಜ, ಬಲ ಅಗ್ರಜ, ಬರದಿ ಕೊಲ್ಲುವೆ ನವನ, ಬರದಿ ಕೊಲ್ಲುವೆ ನವನ, ಬರದಿ ಕೊಲ್ಲುವೆ ನವನ. ನಾಡು ದೊರೆಯದು. ಕೂಳಾದಮನ ಸೀಳಿ ಬಿಡುವೆನೋ, ಕೂಳಾದಮನ ಸೀಳಿ ಬಿಡುವೆನೋ, ಬೀಳವೈವೆನೋ ರಣದಳು ನಾನು. ಅಗ್ರಜ ಸಹೋದರ ಕೂಳಾದಮನ ಸೀಳಿ ಬಿಡುವೆನೋ, ಬೀಳವೈವೆನೋ ರಣದಳು ನಾನು. ಬಡ ಬಡ ದುರುಳರ ರಣದಲ್ಲಿ ಕೊಲ್ಲುವೆ, ಬಡ ಬಡ ದುರುಳರ ರಣದಲ್ಲಿ ಕೊಲ್ಲುವೆ. ಬಲ ಅಗ್ರಜ, ಬಲ ಅಗ್ರಜ, ಬಾರದಿ ಕೊಲ್ಲುವೆ ನವನ, ಬಾರದಿ ಕೊಲ್ಲುವೆ ನವನ, ಬಾರದಿ ಕೊಲ್ಲುವೆ ನವನ. ಅಗ್ರಜ ಸಹೋದರ ಕೋಟಿ ಸಿಡಿಲುಗಳು ಒಮ್ಮೆಯೇ ಆರ್ಭಟಿಸಿದರು ಸರಿಯೇ, ರೌದ್ರ ಪ್ರಳಯವಾದರೂ ಸರಿಯೇ. ಆ ಪಾಂಡವರ ಪಂಚಭೋಜಗಳನ್ನು ಹಿಡಿದು ಎಳೆತಂದು ಈ ನಮ್ಮ ಹಸ್ತಿನಾಪುರದ
ಬಾಗಿಲಿನ ಮೆಟ್ಟಿಲಿಗೆ ಈ ಆ ಬಂಡ ಭೀಮನ ಗುಂಡಿಗೆಯ ರುಂಡವನ್ನು ಚೆಂಡಾಡಲು ಎಂದಿಗೂ ಇರುವುದಿಲ್ಲ. ಈ ಕುಲಚ್ಚಲದಂಕ ಪಂಥಮಲ್ಲ ಆ ಬಂಡ ಭೀಮನ ಗುಂಡಿಗೆಯನ್ನು ಸೀರಿ ರಕ್ತಪಾನ ಮಾಡುವವರೆಗೂ ಇದು ನಿಲ್ಲುವುದಿಲ್ಲ. ಈಗಿರುವಾಗ ಸತ್ಕಾರವಂತೆ ಸತ್ಕಾರ, ಆ ಕಪಟಿಗೆ ಸತ್ಕಾರ, ಆ ಕಳ್ಳ ಕೃಷ್ಣನಿಗೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಸಹೋದರ ಸಹೋದರ ನೋಡಿದ್ಯಾ ಮಾವ, ಈ ನನ್ನ ಸಹೋದರನನ್ನು ತುಷಾರ ಮಾಡಿರುವುದು ನನಗೂ ಒಂದು ಸಲ ಸಾಹಸವೇ ಎನಿಸುವುದು. ಈಗ ಮಾಡುವುದು ಏನು ಮಾವ? ಪಾಂಡವರ ಸಂಧಿಗೆ ಸಮ್ಮತಿಸುವುದೇ? ಕೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರನ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನಾದ ವಿದುರನ ಮುರುಕಲ ಜೋಬಡಿಗೆ ಹೋಗುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾರದ ಅಪಮಾನ ಕೌರವೇಶ್ವರ. ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ? ಹಾಗಾದರೆ ನನ್ನನ್ನು ದ್ವಾರಕೆಗೆ ಹೇಗೆ ಕಳುಹಿಸಿದೆ? ಆ ನಂದಗೋಪಾಲಕನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಯಾಚಿಸುವುದು ಈ ಕೌರವೇಶ್ವರಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಅವನು ಕೃಷ್ಣನ ಆಜ್ಞಾಧಾರಕನು ಕೌರವೇಶ್ವರ. ಕ್ಷತ್ರಿಯ ಜಾತಿಯ ಪರಮ ವೈರಿ. ಭಾರತ ವರ್ಷದಲ್ಲಿ ಆತನನ್ನು ಯಾರು ಪರಮಾತ್ಮನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ, ಶಿಶುಪಾಲ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಸಂಹರಿಸಿದನು. ಹಾಗೂ ಅರುಳು ಮರುಳು ಮುದುಕನಾದ ಉಗ್ರಸೇನನು ನಿಮ್ಮ ಪಾತ್ರಕ್ಕೆ ಸಿಂಹಾಸನದಲ್ಲಿ ಕುಳಿಸಿ ಸಹೋದರನ್ನು ಸುರಪಾಲಮರ್ತನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿದ ಮೋಸಪಡಿಸಿಕೊಂಡವನಿಗೆ ಮನ್ನಣೆಯೇ ಕೌರವೇಶ್ವರ. ಕೃಷ್ಣನು ನೀನು ಹೇಳಿದಂತಹ ವಂಚಕನೇ ಇರಬಹುದು, ಆದರೆ ಆತನ ಮೇಲಿನ ದೇಶದಿಂದ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಗನೇ. ಪಾಂಡವರು ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ನಿನ್ನ ಉದ್ದೇಶ? ಆ ಪಾಂಡವರು ಕಾಳಸರ್ಪದ ವಿಷದ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲ ಕೌರವೇಶ್ವರ. ಆ ಪಾಂಡವರು ಇದ್ದ ಅಜ್ಞಾತ ಅರಕರು. ಅವನ ಮಾತಿಗೆ ಮರುಳಾಗಿ ನೀನು ಸಂಧಿಗೆ ಒಪ್ಪಿದ್ದೀಯ. ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಮಾವ. ಕೃಷ್ಣನು ನೀನು ಹೇಳಿದಂತಹ ವಂಚಕನಾದರೂ ಆ ಪಾಂಡವರನ್ನೇ ಹಿಂಸಿಸಬೇಕು ಮಾವ. ಪಾಂಡವರು ಕೃಷ್ಣನಿಂದ ಬೇರ್ಪಡಿಸಲಾಗದು. ಅವರು ಕೃಷ್ಣನ ಆಜ್ಞಾಧಾರಕರು ಕೌರವೇಶ್ವರ. ನೀನಿಂದಾದರೂ ಸಂಧಿಗೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಪಗಡೆ ಹಡದಲ್ಲಿ ಸೋತಾಗಲೇ ಆ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು ಕೌರವೇಶ್ವರ? ರಾಜ್ಯ ಬೇಕಾದರೆ ಆ ಪಾಂಡವರು ನಿನ್ನೊಡನೆ ರಣಭೂಮಿಯಲ್ಲಿ ಹೆಣಿಸಿ ರಾಜ್ಯವನ್ನು ವಶಪಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯೇ ಕೌರವೇಶ್ವರ? ಸರಿಯಾಗಿ ಹೇಳಿದ ಸೋಮನ ರಾಜ. ಆ ಪಾಂಡವರಿಗೆ ಸೂರ್ಯ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ಮಾಡುತ್ತಿರುವ ಈ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಮಾವ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳಲು ನಡೆ ಕೌರವೇಶ್ವರ. ನಿನ್ನ ಸಲಹೆ ನಿರೀಕ್ಷಿಸುವುದಿಲ್ಲ. ನಡೆ ಹೋಗೋಣ.